Praise the Lord. Greetings to you all in the name of our Lord and Savior Jesus Christ. Today's Bible verse, Jeremiah chapter 31 verse 3. The Lord appeared to us in the past saying, I have loved you with an everlasting love. I have drawn you with unfailing kindness. ಎರೆಮೀಯನ ಪ್ರವಾದನೆಯ ಗ್ರಂಥ 31ನೇ ಅಧ್ಯಾಯ 3ನೇ ವಚನ. ಯೆಹೋವನು ದೂರದಿಂದ ಬಂದು ಅದಕ್ಕೆ ದರ್ಶನ ಕೊಟ್ಟು ಹೀಗನ್ನುವನು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನಮ್ಮ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ ಏನೆಂದರೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ. ಹೌದು, ನಮ್ಮ ದೇವರು ತನ್ನ ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ. ಕೆಲವು ದಿವಸಗಳವರೆಗೆ ಮಾತ್ರವಲ್ಲ, ಶಾಶ್ವತವಾಗಿ ಹುಟ್ಟಿದಾಗಿನಿಂದ ಕೊನೆಯವರೆಗೂ ನಮ್ಮ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎನ್ನುವ ವಾಕ್ಯ ಇವತ್ತು ನಮಗೆ ದೇವರು ಕೊಡ್ತಾ ಇದ್ದಾರೆ. ನಮ್ಮ ದೇವರು ಕನಿಕರ ಉಳ್ಳ ದೇವರು, ನಮ್ಮ ದೇವರು ದಯೆಯುಳ್ಳ ದೇವರು, ನಮ್ಮ ದೇವರು ಕರುಣೆಯುಳ್ಳ ದೇವರು. ಹೌದು, ಅದಕ್ಕಾಗಿಯೇ ನಮ್ಮ ದೇವರು ಮನಮರಿಗೆ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರಿಯರೇ, ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸಿದಾಗ ಶಾಲೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಮಕ್ಕಳು ಮನೆಗೆ ಬಂದಾಗ ನನ್ನ ಮಗನು ನನ್ನ ಮಗಳು ಬಹಳ ಬುದ್ಧಿವಂತಳು ಎಂಬುದಾಗಿ ತಮ್ಮ ಮಕ್ಕಳ ಕುರಿತು ಅವರು ಹೊಗಳುವಂಥವರಾಗಿರುತ್ತಾರೆ. ನನ್ನ ಮಕ್ಕಳು ಚೆನ್ನಾಗಿ ಓದುತ್ತಾರೆ, ನನ್ನ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚು ಎಂಬುದಾಗಿ ಹೊಗಳಿಕೊಳ್ಳುತ್ತಾರೆ. ಆದರೆ ಅದೇ ಮಕ್ಕಳು ಒಂದು ವೇಳೆ ಕಡಿಮೆ ಮಾರ್ಕ್ಸ್ ತರುವುದಾದರೆ ಅವರು ಆ ಶಾಲೆಯೇ ಸರಿಯಾಗಿಲ್ಲ ಎಂಬುದಾಗಿ ಶಾಲೆಯ ಕುರಿತು ಹೀಯಾಳಿಕೆಯ ಮಾತುಗಳನ್ನು ಆಡುತ್ತಾರೆ. ಆ ಶಾಲೆಯ ಉಪಾಧ್ಯಾಯರೇ ಸರಿಯಿಲ್ಲ ಎಂಬುದಾಗಿ ಅವರು ಇನ್ನೊಬ್ಬರ ದೋಷವೇ ಎಣಿಸುತ್ತಾರೆ ಹೊರತು ತನ್ನ ಮಕ್ಕಳ ದೋಷವೆಣಿಸುವುದಿಲ್ಲ. ಇದುವೇ ಈ ಲೋಕದ ರೂಢಿಯಾಗಿದೆ. ಪ್ರಿಯರೇ, ತಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆ ಉದ್ಯೋಗವನ್ನು ವಹಿಸಿಕೊಂಡು ಕೈ ತುಂಬ ಸಂಬಳವನ್ನು ಗಳಿಸುತ್ತಾ ಇರುವಾಗ ತಮ್ಮ ಮಕ್ಕಳ ಬುದ್ಧಿಶಕ್ತಿಯನ್ನು ಹೊಗಳುತ್ತಾರೆ, ತಮ್ಮ ಮಕ್ಕಳಲ್ಲಿರುವ ಚಾಣಕ್ಷತನವನ್ನು ಹೊಗಳುತ್ತಾರೆ ಹೊರತು ಕರ್ತನನ್ನು ಹೊಗಳುವುದಿಲ್ಲ. ಕರ್ತನನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ಕರ್ತನೇ ನನ್ನ ಮಗನಿಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ, ಕರ್ತನೇ ನನ್ನ ಮಗಳಿಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ, ಕರ್ತನೇ ನನ್ನ ಮಕ್ಕಳಿಗೆ ಬುದ್ಧಿಯನ್ನು ಕೊಟ್ಟಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ, ಉನ್ನತಕ್ಕೆ ತಂದಿದ್ದಾರೆ ಎಂಬುದಾಗಿ ಅವರು ನೆನೆಸುವುದಿಲ್ಲ. ಹೌದು ನನ್ನ ಪ್ರಿಯ ದೇವಜನರೇ, ಇದು ಸರಿಯಲ್ಲ. ನೀನು ಇವತ್ತು ಅಭಿವೃದ್ಧಿಯಾಗುವುದಾದರೆ, ನನ್ನ ಮಕ್ಕಳು ನಿನ್ನ ಮಕ್ಕಳು ಇವತ್ತು ಅಭಿವೃದ್ಧಿಯಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ದೇವರೇ ಆಗಿದ್ದಾರೆ ಹೊರತು ನಿನ್ನ ಮಕ್ಕಳಲ್ಲಿರುವ ಜ್ಞಾನವಲ್ಲ, ವಿದ್ಯೆಯಲ್ಲ. ಆದರೆ ದೇವರು ನಮ್ಮ ಮಕ್ಕಳ ಮೇಲೆ ಇಟ್ಟಿರುವ ಪ್ರೀತಿಯೇ ಕಾರಣವಾಗಿದೆ. ತನ್ನ ಮಕ್ಕಳ ಮೇಲೆ ಆತನು ಪ್ರೀತಿ ಇಟ್ಟಿರುವುದರಿಂದ ಆ ಮಕ್ಕಳನ್ನು ಆತನು ಹೆಚ್ಚಾಗಿ ಪ್ರೀತಿಸುತ್ತಾನೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಇಸ್ರಾಯೇಲರನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದರು. ಆದುದರಿಂದಲೇ ಐಗುಪ್ತ ದೇಶದ ಅರಸನಾದ ಆ ಫರೋಹನ ಕೈಯಿಂದ ಬಿಡಿಸಿ ಅವರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕಾನಾನ್ ದೇಶಕ್ಕೆ ಸೇರಿಸಿದರು. ಪ್ರಿಯರೇ, ಅದೇ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವೆನು ಎಂಬುದಾಗಿ ದೇವರೇ ಸ್ವತಃ ಅಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ನಿನ್ನನ್ನು ಅಭಿವೃದ್ಧಿಪಡಿಸಿದ್ದಾರೆಂದರೆ ಅದು ಕೇವಲ ದೇವರೇ ಹೊರತು ನಿನ್ನಲ್ಲಿರುವ ಜ್ಞಾನವಲ್ಲ, ನಿನ್ನಲ್ಲಿರುವ ಚಾಣಕ್ಷತನವಲ್ಲ. ಎರಡನೆಯದಾಗಿ ನಾವು ನೋಡುತ್ತೇವೆ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 15ನೇ ವಚನದಲ್ಲಿ, ಆತನು ನಿಮ್ಮ ಪಿತೃಗಳಲ್ಲಿ ಬಹಳ ಇಷ್ಟವುಳ್ಳವನಾಗಿದ್ದನು, ಆದುದರಿಂದ ಅವರನ್ನ ಪ್ರೀತಿಸಿ ಅವರ ಸಂತತಿಯವರನ್ನ ಎಲ್ಲ ಜನಾಂಗಗಳೊಳಗಿಂದ ಆರಿಸಿಕೊಂಡರು ಎಂಬುದಾಗಿ. ಹೌದು, ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾರೆ, ತನ್ನ ಮಗುವಾಗಿ ಆರಿಸಿಕೊಂಡಿದ್ದಾರೆ, ತನ್ನ ಜನಾಂಗವಾಗಿ ಆರಿಸಿಕೊಂಡಿದ್ದಾರೆ ಎಂದರೆ ಆತನು ನಮ್ಮ ಮೂಲ ಪಿತೃಗಳ ಮೇಲೆ ಬಹಳವಾಗಿ ಪ್ರೀತಿ ಇಟ್ಟಿದ್ದನು. ಪ್ರಿಯರೇ, ಹೌದು, ನಾವು ಇದನ್ನು ಅರಿತುಕೊಳ್ಳಬೇಕು. ದಾವೀದನು ಕೀರ್ತನೆ 18:35 ಈ ರೀತಿ ಹೇಳ್ತಾನೆ, ಕರ್ತನೇ ನಿನ್ನ ಕೃಪಾಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ ಎಂಬುದಾಗಿ. ಹೌದು, ಕುರಿ ಮರಿಗಳನ್ನ ಮೇಯಿಸ್ತಾ ಇರುವಂತ ಆ ಸಣ್ಣ ಬಾಲಕನಾಗಿರ್ತಕ್ಕಂಥ ದಾವೀದನನ್ನ ದೇವರು ಮೇಲಕ್ಕೆ ಎತ್ತಿ ಇಸ್ರಾಯೇಲರನ್ನ ಆಳುವುದಕ್ಕಾಗಿ
ಕುರುಬನನ್ನಾಗಿ ಮಾಡಿದ್ದಾರೆ. ಅದನ್ನು ಅವನು ಇಲ್ಲಿ ಜ್ಞಾಪಿಸಿಕೊಳ್ಳುತ್ತಾ ಇದ್ದಾನೆ. ತನಗೆ ದೊಡ್ಡ ಸ್ಥಿತಿ ಬಂದಾಗ ದೇವರನ್ನು ಆತನು ಮರೆತು ಹೋಗುತ್ತಾ ಇಲ್ಲ. ಆತನ ದೊಡ್ಡ ಸ್ಥಿತಿಗೆ ದೇವರು ತನ್ನ ಮೇಲೆ ಇಟ್ಟಿರುವ ಕೃಪಕಟಾಕ್ಷವೇ ಎಂಬುದಾಗಿ ಅಲ್ಲಿ ನೆನೆಸಿ ದೇವರನ್ನು ಅವನು ಕೊಂಡಾಡುತ್ತಾ ಇದ್ದಾನೆ ಪ್ರಿಯರೇ. ಹಾಗೆಯೇ ಪೇತ್ರನ ಬಗ್ಗೆ ಕೂಡ ನಾವು ನೋಡುತ್ತೇವೆ. 2 ಪೇತ್ರ 1 ಅಧ್ಯಾಯ 3 ವಚನದಲ್ಲಿ ಪೇತ್ರನು ಕೂಡ ಯೇಸು ಸ್ವಾಮಿಯನ್ನು ಜ್ಞಾಪಿಸಿಕೊಳ್ಳುತ್ತಾ ಇದ್ದಾನೆ. ಅವನು ಒಬ್ಬ ಬೆಸ್ತನಾಗಿದ್ದನು, ವಿದ್ಯೆ ಇಲ್ಲದವನಾಗಿದ್ದನು, ಅನಕ್ಷರಸ್ಥನಾಗಿದ್ದನು. ಕೇವಲ ಮೀನು ಹಿಡಿದು ಜೀವನವನ್ನು ಸಾಗಿಸುತ್ತಾ ಇರುವಂತಹ ನನ್ನನ್ನು ದೇವರು ಜ್ಞಾನವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿಯ ದಿವ್ಯ ಶಕ್ತಿಯನ್ನು ಅವನು ಹಾಡಿ ಹೊಗಳುತ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ನಾವು ಕೂಡ ದೇವರನ್ನು ಕೊಂಡಾಡಬೇಕು. ದೇವರ ಕರುಣೆಯನ್ನು ನಾವು ಸ್ಮರಿಸುವಂಥವರಾಗಿರಬೇಕು. ಆತನ ನಾಮವನ್ನು ಕೊಂಡಾಡಬೇಕು. ಆಗ ಕರ್ತನು ನಮ್ಮನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸುತ್ತಾನೆ. ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿಸುತ್ತಿರುವುದು ಶಾಶ್ವತವಾದ ಪ್ರೇಮದಿಂದಲೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದೀರಿ ಅಪ್ಪ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಪ್ರೀತಿಸುತ್ತಾ ಇದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಇಸ್ರಾಯೇಲರನ್ನ ಫರೋವನ ಕೈಯಿಂದ ಬಿಡಿಸಿ ಸುರಕ್ಷಿತವಾದ ಸ್ಥಳಕ್ಕೆ ತಂದಿದ್ದೀರಿ ತಂದೆಯೇ, ನಿಮಗೆ ಸ್ತೋತ್ರ ಅಪ್ಪ. ನೀನು ಅವರನ್ನು ಅಭಿವೃದ್ಧಿಪಡಿಸಿದ್ದಿ, ಹೆಚ್ಚಿಸಿದ್ದಿ ತಂದೆಯೇ, ನಿಮಗೆ ಸ್ತೋತ್ರ. ನಮ್ಮನ್ನೇ ನಿನ್ನ ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡಿದ್ದಿ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ತಂದೆಯೇ. ಇವರೆಲ್ಲರ ಜೀವಿತದಲ್ಲಿ ನೀನು ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತೋತ್ರಪ್ಪ. ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಕೊಡು ಸ್ವಾಮಿ. ಅನೇಕರಿಗೆ ಆಶೀರ್ವಾದ ಇಲ್ಲದಾಗಿದೆ, ಅಭಿವೃದ್ಧಿ ಇಲ್ಲದಾಗಿದೆ, ಜ್ಞಾನ ಇಲ್ಲದಾಗಿದೆ, ಆರೋಗ್ಯವಿಲ್ಲದಾಗಿದೆ ದೇವ. ಇವರೆಲ್ಲರನ್ನ ನಿನ್ನ ಪಾದಕ್ಕೆ ತರುತ್ತೇನೆ ಸ್ವಾಮಿ. ಇವರನ್ನು ಕರುಣಿಸಪ್ಪ. ನಿನ್ನ ಶಾಶ್ವತವಾದ ಪ್ರೇಮದಿಂದ ಇವರನ್ನು ಪ್ರೀತಿಸಬೇಕಾಗಿ, ಇವರನ್ನು ಹೆಚ್ಚಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.